ಓಂ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ನಮಃ. ಗೆಳೆಯರೇ, ನಾವು ಈ ಹಿಂದೆ ಲಲಿತಾ ಸಹಸ್ರನಾಮದ 24ನೇ ಶ್ಲೋಕದವರೆಗೂ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಶ್ಲೋಕ 25 ನೋಡೋಣ. ಈ ಹಿಂದೆ 24ನೇ ಶ್ಲೋಕದಲ್ಲಿ ದೇವಿಯು ಭಂಡಾಸುರನ ವಧೆ ಮಾಡುವುದಕ್ಕಾಗಿ ತನ್ನ ಶಕ್ತಿ ಸೇನೆಯನ್ನು ಕೂಡಿಕೊಂಡು ಸಿದ್ಧವಾಗಿದ್ದಾಳೆ ಅಂತ ತಿಳ್ಕೊಂಡಿದ್ವಿ. ಇನ್ನು ಮುಂದೆ ಆ ಶಕ್ತಿ ಸೇನೆ ಹೇಗಿತ್ತು ಮತ್ತು ಭಂಡಾಸುರನ ವಧೆಯನ್ನು ಹೇಗೆ ಮಾಡಲಾಯಿತು ಎಂಬುದರ ಸ್ಥೂಲ ವಿವರಣೆ 84ನೇ ಶ್ಲೋಕದವರೆಗೂ ಇದೆ. ಈಗ 25ನೇ ಶ್ಲೋಕಕ್ಕೆ ಹೋಗೋಣ. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತಾ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ. ಈ ಶ್ಲೋಕದಲ್ಲಿ 2 ಹೆಸರಿದೆ. ಮೊದಲನೇ ಸಾಲು ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತಾ, ಇದು ಒಂದು ನಾಮ, 66ನೇ ನಾಮ. 2ನೇ ಸಾಲು ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ, ಇದು ಇನ್ನೊಂದು ನಾಮ, 67ನೇ ನಾಮ. ಈಗ ನಾವು 66ನೇ ನಾಮಕ್ಕೆ ಹೋಗೋಣ. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತಾ. ಇದರ ಅರ್ಥ ಏನು? ಸಂಪತ್ಕರಿ ದೇವಿಯ ನಾಯಕತ್ವದಲ್ಲಿರುವ ಗಜ ಸೇನೆಯಿಂದ ಕೂಡಿದವಳು. ಸಿಂಧುರ ಅಂದ್ರೆ ಆನೆ, ಸಿಂಧುರ ವ್ರಜ ಸೇವಿತಾ ಅಂದ್ರೆ ಆನೆಗಳ ಗುಂಪಿನಿಂದ ಸೇವಿಸಲ್ಪಡುತ್ತಿರುವವಳು ಲಲಿತಾದೇವಿ ಅಂತ. ಈ ಸಂಪತ್ಕರಿ ಎಂಬ ದೇವಿ ಜಗನ್ಮಾತೆಯ ಅಂಕುಶದಿಂದ ಜನಿಸಿದವಳು. ಇವಳು ತನ್ನ ಬಲಯುತವಾದ ಗಜಸೇನೆಯೊಡನೆ ಯುದ್ಧಕ್ಕೆ ಬಂದು ಜಗನ್ಮಾತೆಯ ಸೇವೆ ಮಾಡಲು ಸಿದ್ಧವಾಗಿ ನಿಂತಿದ್ದಾಳೆ. ಸಂಪತ್ಕರಿ ಎಂದರೆ ಸಂಪತ್ತನ್ನು ನೀಡುವವಳು. ಸಂಪತ್ತು ಎಂದರೆ ಎಂತಹ ಸಂಪತ್ತು? ನಾವು ನೀವೆಲ್ಲ ತಿಳಿದಿರುವಂತೆ ಧನ, ಕನಕ, ಸ್ಥಿರಾಸ್ತಿಗಳು ಇವೆಲ್ಲ ನಿಜವಾದ ಸಂಪತ್ತು ಅಲ್ಲ. ಇವೆಲ್ಲ ಐಹಿಕ ಸಂಪತ್ತುಗಳು. ಸಾಮಾನ್ಯವಾಗಿ ನಾವು ಯಾವುದನ್ನ ಸಂಪತ್ತು ಎಂದು ತಿಳಿದುಕೊಂಡಿದ್ದೇವೋ ಆ ಇಹಲೋಕದ ಸಂಪತ್ತನ್ನು ಗಳಿಸಲು ನಾವು ಬಹಳ ಕಷ್ಟಪಡ್ಬೇಕಾಗುತ್ತೆ. ಅದನ್ನ ಸುಮ್ಮನೆ ಬರುತ್ತಾ? ನಾವು ಎಲ್ಲ ದುಡಿಬೇಕು, ನೌಕರಿ ಮಾಡ್ಬೇಕು, ಇಲ್ಲ ಕಷ್ಟಪಟ್ಟು ಹೊಲದಲ್ಲಿ ದುಡಿಬೇಕು, ಇಲ್ಲ ವ್ಯಾಪಾರ, ಏನೋ ಒಂದು ಉದ್ಯೋಗ ಕಷ್ಟಪಟ್ಟು ಮಾಡಿದ್ರೆ ನಮಗೆ ಸಂಪಾದನೆ ಆಗೋದು. ಅಷ್ಟೆಲ್ಲ ಸಂಪತ್ತನ್ನು ಗಳಿಸಿದ್ದಾದ್ಮೇಲೆ ಆ ಗಳಿಸಿದ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕು ತಾನೆ. ನಮ್ಮಲ್ಲಿರುವ ಹಣ, ಆಸ್ತಿ, ಇದು ಒಡವೆಗಳು, ವಸ್ತ್ರಗಳು, ಬೆಳೆಬಾಳೋ ವಸ್ತ್ರಗಳು, ಇದನ್ನೆಲ್ಲ ಯಾರಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ ಅದನ್ನ ರಕ್ಷಣೆ ಮಾಡ್ಕೋಬೇಕು. ನಾವು ಸ್ಥಿರಾಸ್ತಿ ಮಾಡ್ತೀವಿ, ಮನೆ ಕಟ್ತೀವಿ, ಮಠ ಕಟ್ತೀವಿ, ಇನ್ನೊಂದೇನೋ ಅಲ್ಲಿ ಹೊಲ ತಗೋತೀವಿ, ತೋಟ ಮಾಡ್ತೀವಿ. ಇದೆಲ್ಲವನ್ನು ನಾವು ಹುಷಾರಾಗಿ ಚೆನ್ನಾಗಿ ರಕ್ಷಣೆ ಮಾಡಿ ಇಟ್ಕೊಳ್ಬೇಕು. ನಾವು ಅದನ್ನ ನೋಡದೆ ಒಂದ್ ಕಡೆ ಬಿಟ್ಬಿಟ್ರೆ ಆ ಹೊಲ ಮನೆಯನ್ನ ಯಾರೋ ಬಂದು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಮನೆ ಕಟ್ಟಿರ್ತೀವಿ, ನಾವೆಲ್ಲ ಊರ್ಗ್ ಹೋಗಿರ್ತೀವಿ, ಅವಾಗ ಯಾರೋ ಬಂದು ಒಳಗ್ ಕೂತ್ಕೊಂಡ್ಬಿಟ್ಟು ನಮ್ದೇ ಮನೆ ಅಂದ್ಬಿಟ್ರೆ ನಾವು ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಕೋರ್ಟಲ್ ಕೇಸ್ ಹಾಕಿ ವರ್ಷಾನ್ಗಟ್ಲೆ ಕಾಯ್ಬೇಕಾಗತ್ತೆ. ಇದೆಲ್ಲ ತೊಂದರೆ ಆಗುತ್ತೆ. ಆದ್ರೆ ಹೀಗೆಲ್ಲ ಆಗಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಬೇಕಾದಂತ ಸಿದ್ಧತೆ ಮಾಡಿಡ್ಬೇಕು. ಮನೆಯನ್ನ ಸರಿಯಾಗಿ ಬೀಗ ಹಾಕಿಡ್ಬೇಕು. ಅಕ್ಕಪಕ್ಕದ ಮನೆಯವ್ರಿಗೆ ಹೇಳೋಗ್ತೀವಿ, ನಮ್ಮ ಮನೆ ಕಡೆ ಸ್ವಲ್ಪ ನೋಡ್ಕೊಳ್ರಿ, ನಾವ್ 1-2 ದಿವಸ ಎಲ್ಲ ಹೋಗ್ತೀವಿ ಅಂತ ಹೇಳೋಗ್ತೀವಲ್ವಾ. ಯಾಕೆ ಅಂದ್ರೆ ಯಾರೋ ಬಂದು ಅದನ್ನ ನಾವು ಬೀಗ ಹಾಕಿದ್ರು ಸಹ ಒಡೆದು ಒಳಗ್ ಬಂದು ಕೂತ್ಕೊಳ್ಳುವಂತ ಸಾಧ್ಯತೆ ಇದೆ. ಕೋರ್ಟಲ್ಲಿ ಎಷ್ಟೋ ಕೇಸುಗಳು ನಡೀತಾ ಇರುತ್ತೆ ಈ ರೀತಿ. ಹಾಗೆ ನಾವು ತೋಟ ಮನೆ ಮಾಡಿದ್ರೆ ಅದಕ್ಕೊಂದು ಬೇಲಿ ಕಟ್ಟಬೇಕು. ಯಾರೋ ಬಂದು ಒಳಗಡೆ ಬಂದು ಕೂತ್ಕೊಂಡ್ ಬಿಡ್ಬಾರ್ದಲ್ಲ. ಆಮೇಲೆ ಅಲ್ಲಿ ಭೂಮಿ ಹಾಳಾಗ್ಬಾರ್ದು, ಕಳೆ ಬೆಂದು ಕಾಡಾಗಿ ಬೆಳಿಬಾರ್ದು ಅಂತ ಅದನ್ನೆಲ್ಲ ಚೆನ್ನಾಗಿ ಉತ್ತಿ ಬಿತ್ತಿ ಗೊಬ್ಬರ ಹಾಕಿ ಎಲ್ಲ ಸರಿಯಾಗಿ ನೋಡ್ಕೊಂಡ್ರೇನೆ ನಮ್ಮ ಆಸ್ತಿ ಚೆನ್ನಾಗಿ ಉಳಿಯೋದು. ಇಷ್ಟೆಲ್ಲ ನಾವು ಕಷ್ಟಪಡ್ಬೇಕಲ್ವಾ? ಈ ಸಂಪತ್ತನ್ನ ನಾವು ರಕ್ಷಣೆ ಮಾಡೋದಕ್ಕೆ ಎಷ್ಟೆಲ್ಲಾ ಕಷ್ಟ ಕೋಟ್ಲೆಗಳನ್ನ ಅನುಭವಿಸ್ಬೇಕು ಅಲ್ವಾ? ಆಮೇಲೆ ಅಷ್ಟೆಲ್ಲ ಮಾಡಿದ್ರು ಸಹ ಕಳ್ಳರು ಬಂದು ನಮ್ಮ ಆಸ್ತಿನ ಏನೋ ಮಾಡ್ಬಿಡ್ಬೋದು. ಯಾರೋ ಮೋಸ ಮಾಡಿ ನಮಗ್ ಗೊತ್ತಿಲ್ದಿರಂಗೆ ಚೈನ್ ಹಾಕ್ಸ್ಕೊಂಡ್ಬಿಟ್ಟು ಅವ್ರದಾಗ ಮಾಡ್ಕೊಂಡ್ಬಿಡ್ತಾರೆ ಆ ಸ್ಥಿರಾಸ್ತಿನ. ಚರಾಸ್ತಿ ಅಂತೂ ಎತ್ಕೊಂಡು ಹೋದ್ರೆ ನಾವೇನ್ ನಮ್ಮದು ಅಂತ ಪ್ರೂವ್ ಮಾಡೋದಕ್ಕೆ ಆಗಲ್ಲ. ಹೀಗೆಲ್ಲ ಇರುವಾಗ ಆ ಆಸ್ತಿ ನಮ್ಮ ಹತ್ರ ಇದ್ದಷ್ಟು ದಿವಸ ನಮಗೇನ್ ಚಿಂತೆ? ಅದನ್ನ ಕಾಪಾಡ್ಕೋಬೇಕು, ಕಳ್ಕೋಬಾರ್ದು, ಸರಿಯಾಗಿ ರಕ್ಷಣೆ ಮಾಡ್ಬೇಕು ಅನ್ನೋ ಚಿಂತೆನೇ ಇರುತ್ತೆ. ಇಷ್ಟೆಲ್ಲ ಮಾಡಿದ್ರು ಒಂದ್ ದಿವಸ ನಮ್ಗೆ ಆಸ್ತಿ ಕಳೆದು ಹೋಗೋ ಸಾಧ್ಯತೆ ಇರುತ್ತೆ. ಹಾಗೇನಾದ್ರು ಕಳೆದೋದ್ರಂತೂ ಬರೀ ದುಃಖ. ಅಯ್ಯೋ, ನಾನು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನಲ್ಲಪ್ಪ, ಇಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ನಲ್ಲಪ್ಪ, ಹೋಯ್ತಲ್ಲ ನನ್ನ ಆಸ್ತಿ ಅಂತ ಎಷ್ಟೋ ಜನ ಹೃದಯಾಘಾತ ಆಗಿ ಸತ್ತ ಹೋಗ್ಬಿಡ್ತಾರೆ. ಈ ತರ ನಮ್ಮ ಆಸ್ತಿ ಹೋಯ್ತು ಅಂತ. ಹಾಗೆ ಈ ಇಹಲೋಕದ ಸಂಪತ್ತೇನಿದೆ ಅದೆಲ್ಲವೂ ನಿಜವಾದ ಸಂಪತ್ತಲ್ಲ. ಯಾಕೆಂದ್ರೆ ಅದನ್ನ ಸಂಪಾದನೆ ಮಾಡುವಾಗ್ಲೂ ದುಃಖ, ಕಷ್ಟ,
ರಕ್ಷಣೆ ಮಾಡುವಾಗ್ಲೂ ದುಃಖ ಕಷ್ಟ, ಹೋದ್ಮೇಲಂತೂ ಬರೀ ದುಃಖನೇ ದುಃಖ. ಇದರಿಂದ ನಮ್ಗೆ ಯಾವುದೇ ರೀತಿಯಾದ ನಮ್ಗೆ ಸಂತೋಷ ಸಿಗಲ್ಲ. ನಿಜವಾದ ಸಂಪತ್ತು ಅಂದ್ರೆ ಯಾವುದು? ಆಧ್ಯಾತ್ಮ ಸಂಪತ್ತು. ಈಗ ನಾವು ಒಂದು ಹೊಸ ಬಟ್ಟೆ ತಗೋಬೇಕು, ಒಂದೇನೋ ಸಂಪಾದನೆ ಮಾಡ್ಬೇಕು, ಮನೆ ಕಟ್ಟಬೇಕು, ಆಸ್ತಿ ಮಾಡ್ಬೇಕು, ಅದೆಲ್ಲ ಮಾಡಿದಾಗ ಒಂದ್ ಸ್ವಲ್ಪ ದಿವಸ ಖುಷಿ ಇರುತ್ತೆ. ಆಮೇಲೆ ಅದು ಏನೋ ಯಥಾ ಪ್ರಕಾರ ಅದ್ರ ಮೇಲೆ ಇರುವಂತ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆದ್ರೆ ಆಧ್ಯಾತ್ಮ ಸಂಪತ್ತು ಅನ್ನೋದು ಹಾಗಲ್ಲ. ಅದು ಸಂತೋಷ, ನಿರಂತರವಾಗಿ ನಮ್ಗೆ ಸಂತೋಷ ಕೊಡ್ತಾ ಇರುತ್ತೆ. ಸಾಧನೆ ಮಾಡ್ತಾ 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 ನಾವೇನು ಸಂಪತ್ತು ಗಳಿಸ್ತೀವಿ ಅದು ಮೋಕ್ಷ. ಇದಕ್ಕಿಂತ ದೊಡ್ಡ ಸಂಪತ್ತೇ ಇಲ್ಲ. ಈ ಸಂಪತ್ತನ್ನ ಗಳಿಸೋದಕ್ಕೋಸ್ಕರ ನಾವು ಏನು ಸಾಧನೆ ಮಾಡ್ತೀವೋ ಆ ದಾರಿಯಲ್ಲೂ ಕೂಡ ನಮ್ಗೆ ಸುಖವಾದ ಅನುಭವವನ್ನೇ ಸಿಗ್ತಾ ಇರುತ್ತೆ, ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ. ಅದಿದ್ರೆ ಯಾವ ರಾಜಕೀಯನೂ ಇರಲ್ಲ, ಯಾವ ಭಯನೂ ಇರಲ್ಲ. ಆದ್ರಿಂದ ನಿಜವಾದ ಸಂಪತ್ತು ಅಂದ್ರೆ ಆಧ್ಯಾತ್ಮ ಸಂಪತ್ತು. ಮತ್ತು ಆ ಗಳಿಸಿದ ನಂತರ ಅದನ್ನು ಗಳಿಸ್ಕೊಂಡ್ಬಿಡ್ತೀವಲ್ಲ, ಆಧ್ಯಾತ್ಮ ಸಂಪತ್ನ ಆದ್ಮೇಲಂತೂ ಬರೀ ಆನಂದನೇ ಆನಂದ. ಅದರಿಂದ ಕಬೀರದಾಸರು ಒಂದು ದೋಹೆಲ್ ಹೇಳ್ತಾರೆ, ಗೋಧನ ಗಜಧನ ರತನ ಧನ ಹೋಯ್ ಜಬ್ ಸಂತೋಷ ಧನ ಆವೈ ಸಬ ಧನ ಧೂರಿ ಸಮ ಅಂತ. ಅಂದ್ರೆ ಯಾವುದೇ ರೀತಿ ಗೋವು, ಹಸು, ಕರು, ಕುದುರೆ, ರತ್ನ, ಆನೆ, ರತ್ನಗಳು, ದುಡ್ಡುಗಳು, ಒಡವೆಗಳು, ವಸ್ತ್ರಗಳು ಎಲ್ಲ ಇದ್ರೂ ಸಹ ಸಂತೋಷ ಅನ್ನೋದಿಲ್ಲದೆ ಇದ್ರೆ ನಮ್ಗೆ ಪ್ರಯೋಜನ ಇಲ್ಲ. ಯಾವಾಗ ನಮಗೆ ಸಂತೋಷ ಅನ್ನೋ ಧನ ಅಂದ್ರೆ ಸಂಪತ್ತು ಸಿಗುತ್ತೋ, ಈ ಬೇರೆ ಎಲ್ಲ ಧನಗಳಿದೆಯಲ್ಲ ಅದೆಲ್ಲ ಧೂಳಿಗೆ ಸಮಾನ ಅಂತ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ನೋಡಿ ಈ ಕಬೀರ. ಅದಕ್ಕೆ ಆಧ್ಯಾತ್ಮ ಸಾಧನೆಯಲ್ಲಿ ಗಳಿಸಬಹುದಾಗಿರುವಂತ ಅತಿ ಹೆಚ್ಚಿನ ಸಂಪತ್ತಾದ ಮೋಕ್ಷವನ್ನು ಮೋಕ್ಷ ಲಕ್ಷ್ಮಿ ಅಂತ ಹೇಳ್ತಾರೆ. ಆಧ್ಯಾತ್ಮ ಸಾಧನೆ ಹಾದಿಲಿ ಏನೇನು ಅನುಭವ ಆಗುತ್ತೋ ಆ ಅನುಭವಗಳಲ್ಲಿ ತುರಿಯಾವಸ್ಥೆ ಹೊಂದೋದಕ್ಕೆ ಮೊದಲು ಒಂದು ರೀತಿಯ ವಿಶಿಷ್ಟವಾದ ಚಿತ್ತವೃತ್ತಿ ನಮಗೆ ಅನುಭವಕ್ಕೆ ಬರುತ್ತೆ. ಆ ಚಿತ್ತವೃತ್ತಿನೇ ಸಂಪತ್ಕರಿ. ಆ ಸಂಪತ್ಕರಿ ದೇವಿ ನಮಗೆ ಅಲ್ಲಿ ಅನುಭವಕ್ಕೆ ಸಿಗ್ತಾಳೆ. ಈ ಸ್ಥಿತಿ ತಲುಪೋದಕ್ಕೆ ಏನ್ ಮಾಡ್ಬೇಕು? ವಿಷಯಗಳು ಇರ್ತಲ್ಲ, ವಿಷಯಾಸಕ್ತಿಗಳು, ಅದನ್ನ ನಾವು ಹಿಡಿತದಲ್ಲಿಟ್ಕೊಳ್ಳೋ. ಅಲ್ಲಿ ಏನೋ ಒಳ್ಳೆ ಸಿನಿಮಾ ಬಂದಿದೆಯಂತೆ, ಅದು ಎಂಥದೋ ಕೆಟ್ಟದೋ ಒಳ್ಳೇದೋ ಗೊತ್ತಿಲ್ಲ, ಆ ಸಿನಿಮಾ ನೋಡ್ಬೇಕು, ಖುಷಿ ಪಡ್ಬೇಕು, ಅಲ್ಲಿ ಹೋಗ್ಬೇಕು, ಅದನ್ನ ತಿನ್ಬೇಕು, ಖುಷಿ ಪಡ್ಬೇಕು. ಹೀಗೆ ರೀತಿ ಎಷ್ಟೋ ರೀತಿ ನಮ್ಗೆ ಒಳ್ಳೆ ಯಾವ್ದೋ ಕೆಟ್ಟ ಸಂಗೀತ ಇರುತ್ತೆ, ಅದನ್ನ ಕೇಳೋಕ್ ತುಂಬಾ ಮಜಾ. ದೇವ್ರ ನಾಮ ಕೇಳಕ್ ಇಷ್ಟ ಇರಲ್ಲ, ಅದೇನೇನೋ ಪಾಪ್ ಸಾಂಗ್ ಆ ಥರದ್ದನ್ನೆಲ್ಲ ನಮ್ಗೆ ತುಂಬಾ ಇಷ್ಟ ಆಗತ್ತೆ. ಅವೆಲ್ಲ ವಿಷಯಾಸಕ್ತಿಗಳು, ಬೇಡದೇ ಇರುವಂಥದ್ದು. ಅದನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು ನಮ್ಮ ಇಂದ್ರಿಯಗಳನ್ನ. ನಮ್ಮ ಇಂದ್ರಿಯ ಯಾವಾಗ್ಲೂ ದೇವರ ಇದರಲ್ಲಿ ಆಧ್ಯಾತ್ಮದ ಕಡೆಯಲ್ಲೇ ಇರಬೇಕು. ಆಧ್ಯಾತ್ಮದ ಕಡೆಯಲ್ಲೇ ಇಂದ್ರಿಯಗಳನ್ನ ನಾವು ತೊಡಗಿಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಆ ಇಂದ್ರಿಯಗಳನ್ನ ಬೇರೆ ಲೌಕಿಕ ಹತ್ರ ಬಿಡದೆ ಆಧ್ಯಾತ್ಮದಲ್ಲಿ ಇಟ್ಕೊಂಡ್ರೆ ನಾವು ಒಳ್ಳೆ ಮೋಕ್ಷವನ್ನು ಹೊಂದೋದಿಕ್ಕೆ ಸಾಧ್ಯವಾಗತ್ತೆ. ಈ ಎಲ್ಲ ವಿಷಯಾಸಕ್ತಿ ಏನಿದೆ ಅದನ್ನ ಆನೆಗಳು ಅಂತ ಹೇಳ್ಬೋದು. ಆ ಆನೆಗಳನ್ನ ಹಿಡಿತದಲ್ಲಿಟ್ಕೊಂಡು ಆ ಮಾರ್ಗವನ್ನು ನಮ್ಗೆ ಆಧ್ಯಾತ್ಮದ ಕಡೆ ತಿರುಗಿಸೋದಿಕ್ಕೆ ಸಹಾಯ ಮಾಡೋಳು ಸಂಪತ್ಕರಿ ದೇವಿ. ಆ ಸಂಪತ್ಕರಿ ದೇವಿ ಉದ್ಭವಿಸಿದ್ದು ಜಗನ್ಮಾತೆಯ ಅಂಕುಶದಿಂದ, ಲಲಿತಾದೇವಿಯ ಅಂಕುಶದಿಂದ ಜನಿಸಿದ್ಲು ಸಂಪತ್ಕರಿ ಆಗಿದ್ರಿಂದ ಆ ಎಲ್ಲ ವಿಷಯಾಸಕ್ತಿಗಳಿಗೂ ಅಂದ್ರೆ ಆನೆಗಳಿಗೂ ಒಡತಿ ಲಲಿತಾದೇವಿ. ಅವಳನ್ನ ಸೇವೆ ಮಾಡಿದ್ರೆ ಅಂದ್ರೆ ಲಲಿತಾದೇವಿನ ಉಪಾಸನೆ ಮಾಡಿ ಅವಳ ಸೇವೆ ಮಾಡಿ ಅವಳಿಗೆ ಭಕ್ತಿ ತೋರಿಸ್ತಾ ಇದ್ರೆ ಅವಳು ನಮ್ಮ ಬಗ್ಗೆ ಪ್ರಸನ್ನಳಾದ್ಲು ಅಂದ್ರೆ ನಮಗೆ ಈ ಎಲ್ಲ ಗಜಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಸಂಪತ್ಕರಿ ದೇವಿಯನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಮ್ಮ ಸಂಪತ್ಕರಿ ಚಿತ್ತವೃತ್ತಿ ಸಿದ್ಧಿ ಆಗತ್ತೆ, ಅದು ನಮಗೆ ಮೋಕ್ಷಕ್ಕೆ ಸೋಪಾನ. ಇನ್ನು ಮುಂದಕ್ಕೆ ನಾವು 67ನೇ ನಾಮಕ್ಕೆ ಹೋಗೋಣ. ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ವಿರಾವೃತ. ಅಂದ್ರೆ ಅಶ್ವಾರೂಢ ಎಂಬ ದೇವಿಯ ಕೋಟಿ ಕೋಟಿ ಕುದುರೆಗಳಿಂದ ಕೂಡಿದ ಸೈನ್ಯದಿಂದ ಸುತ್ತುವರಿಯಲ್ಪಟ್ಟಿರುವವಳು ಲಲಿತಾದೇವಿ. ಅಶ್ವಾರೂಢ ಎಂಬ ದೇವಿಯು ಜಗನ್ಮಾತೆಯ ಪಾಶದಿಂದ ಉದ್ಭವಳಾದವಳು. ಸಂಪತ್ಕರಿ ಅಂಕುಶದಿಂದ ಉದ್ಭವ ಆದರೆ ಅಶ್ವಾರೂಢ ಪಾಶದಿಂದ ಉದ್ಭವ ಆಳದು. ಅವಳು ಕೋಟಿ ಕೋಟಿ ಅಶ್ವಗಳ ಸೈನ್ಯ ಹೊಂದಿದ್ದಾಳೆ. ಅಶ್ವ ಎಂದರೆ ಕುದುರೆಗಳು. ಕುದುರೆ ಅತಿ ವೇಗವಾಗಿ ಓಡಬಲ್ಲ ಪ್ರಾಣಿ. ಆ ಮನಸ್ಸು ಸಹ ಬಹಳ ವೇಗವಾಗಿ
ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಒಂದೇ ಕ್ಷಣಾರ್ಧದಲ್ಲಿ ಅಮೆರಿಕ, ಯುರೋಪ್ ಮಾತ್ರ ಅಲ್ಲ, ಆ ಉತ್ತರ ತುದಿ ದಕ್ಷಿಣ ತುದಿನ ಕೂಡ ಮುಟ್ಟಿ ಬಂದ್ಬಿಡುತ್ತೆ. ಸೂರ್ಯಚಂದ್ರರಿಗೂ ಹೋಗುತ್ತೆ, ಅಲ್ಲ ಗ್ರಹ ಮಂಡಲಗಳಿಗೂ ಹೋಗಿ ಮುಟ್ಟಿ ಬಂದ್ಬಿಡುತ್ತೆ. ಅಷ್ಟು ವೇಗ ಮನಸ್ಸಿಗೆ ಇದೆ, ಮನೋವೇಗ ಅಂತ ಅದಕ್ಕೆ ಹೇಳೋದು. ಆ ಈ ರೀತಿ ವೇಗವಾಗಿ ಓಡುವ ಕುದುರೆಗಳನ್ನು ಅಂದ್ರೆ ಮನಸ್ಸನ್ನು ನಿಗ್ರಹಿಸಲ್ಪಡುವುದು ಜಗನ್ಮಾತೆ ಸುತ್ತ ಈ ಕುದುರೆಗಳು ಓಡ್ತಾ ಇವೆ. ಅಂದ್ರೆ ಈ ಮಾತೆ ಆ ಕುದುರೆಗಳನ್ನೆಲ್ಲ ನಿಗ್ರಹಿಸ್ತಾಳೆ, ಆ ಅಶ್ವ ಸೈನ್ಯವನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದಾಳೆ. ಈ ಮನಸ್ಸು ಏನಿದೆ, ಅವು ಇಂದ್ರಿಯಗಳು ಮನಸ್ಸು ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಇಂದ್ರಿಯಗಳೇ ಕುದುರೆಗಳು. ಅವುಗಳ ವೇಗವು ಸಹ ಕುದುರೆಗಳಂತೆ ತುಂಬಾ ಹೆಚ್ಚು. ಆ ಇಂದ್ರಿಯಗಳೇ ಅಶ್ವಗಳು, ಇಂದ್ರಿಯಗಳು ಮನಸ್ಸಿಗೆ ವಶವಾಗಿವೆ. ಇಂದ್ರಿಯಗಳಲ್ಲಿ ದೇವಿ ನೆಲೆಸಿ ಅವುಗಳನ್ನು ಸ್ಥಿರವಾಗಿಸಿದ್ದಾಳೆ. ಅದರಿಂದ ಅವಳು ಅಶ್ವಾರೂಢ. ಇಂದ್ರಿಯಗಳಲ್ಲಿ ಏಕಕಾಲದಲ್ಲಿ ಎಷ್ಟೋ ದೇಹಗಳಿದೆ, ಕೋಟಿ ದೇಹಗಳಿದೆ. ಕೋಟಿ ದೇಹಗಳಲ್ಲಿ ಒಂದೊಂದು ದೇಹದಲ್ಲಿ 5 ಇಂದ್ರಿಯ ಅಂದ್ರೆ ಎಷ್ಟು ಇಂದ್ರಿಯಗಳಾಯ್ತು. ಆ ಎಲ್ಲಾ ಇಂದ್ರಿಯಗಳಲ್ಲೂ ಏಕಕಾಲದಲ್ಲಿ ನಿಂತು ಅವುಗಳನ್ನು ನಿಗ್ರಹಿಸ್ತಾಳೆ ಲಲಿತಾದೇವಿ. ಅದಕ್ಕೆಂದೇ ತನ್ನ ಪಾಶದಿಂದ ಮಾತೆ ಅಶ್ವಾರೂಢ ಎಂಬ ದೇವಿಯನ್ನು ಸೃಷ್ಟಿಸಿ ಅವಳ ಮೂಲಕ ಇಂದ್ರಿಯಗಳನ್ನು ನಿಗ್ರಹಿಸ್ತಾಳೆ. ಇದು ಕಾರಣ ನಾವು ಜಗನ್ಮಾತೆಯ ಅನುಗ್ರಹ ಪಡೆದರೆ ಇಂದ್ರಿಯಗಳ ನಿಗ್ರಹ ಮಾಡುವ ಶಕ್ತಿಯನ್ನು ಅವಳು ನಮಗೆ ದಯಪಾಲಿಸುತ್ತಾಳೆ. ಯೋಗಿಯಾದವನು ತುರೀಯಾವಸ್ಥೆಯನ್ನು ತಲುಪುವ ಮೊದಲು ಸಂಪತ್ಕರಿ ಎಂಬ ವಿಶಿಷ್ಟ ಚಿತ್ತವೃತ್ತಿಯನ್ನು ಅನುಭವಿಸಿ ಅಶ್ವಾರೂಢಾದೇವಿಯಿಂದ ಇಂದ್ರಿಯ ನಿಗ್ರಹವನ್ನು ಸಾಧಿಸುತ್ತಾನೆ. ತುರೀಯಾವಸ್ಥೆಯಲ್ಲಿ ತನ್ನ ಇಚ್ಛಾಶಕ್ತಿಯಿಂದ ಇಂದ್ರಿಯ ನಿಗ್ರಹವನ್ನು ಅವನು ಮಾಡಬಲ್ಲ. ಜಗನ್ಮಾತೆಯು ಇಂದ್ರಿಯಗಳಲ್ಲಿ ಆರೂಢಳಾಗಿ ಇಂದ್ರಿಯಗಳ ಒಡತಿ ಆಗಿದ್ದಾಳೆ ಎಂಬುದು ಈ ಹೆಸರಿನ, ಈ ನಾಮದ ಭಾವಾರ್ಥ. ಇಲ್ಲಿಗೆ ನಮ್ಮ ಲಲಿತಾ ಸಹಸ್ರನಾಮದ 25ನೇ ಶ್ಲೋಕದ ಅರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದೆ ನಾವು 26ನೇ ಶ್ಲೋಕಕ್ಕೆ ಹೋಗೋಣ. ನಮಸ್ಕಾರ ಗೆಳೆಯರೇ.